ಭೂಮಿಲಿ ಎಷ್ಟು ಜನ ಹುಟ್ಟಬೇಕು ಅನ್ನೋದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಕಣ್ರಿ. ಆಮೇಲೆ ನಾಲ್ವಿ ಆದರೆ ದೇವ್ರಿಗೆ ಚೆನ್ನಾಗಿ ಗೊತ್ತು. ರಹಸ್ಯ ಭವನದೊಳಗೆ ಹೇಗೆ ಎಷ್ಟು ಜನ ಈ ಭೂಮಿಯಲ್ಲಿ ಹುಟ್ಟಬೇಕು, ಎಷ್ಟು ಜನ ಸತ್ತು ಹೋಗ್ಬಿಡ್ಬೇಕು ಅನ್ನೋದು ದೇವ್ರು ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ಅಷ್ಟು ಜನ ಹುಟ್ಟಿರ್ತಾರೆ, ಅಷ್ಟು ಜನ ಮುಗಿದೋಗ್ಬಿಡ್ತಾರೆ ಅವ್ರ ಕತೆ. ಆಮೇಲೆ ನಾಲ್ವಿ ಆದರೆ ರಹಸ್ಯ ಭವನದಲ್ಲೂ ಕೂಡ ಯಾರು ಎಷ್ಟು ಜನ ಎತ್ತಲ್ಪಡ್ಬೇಕು ನನಗೂ ಗೊತ್ತಿಲ್ಲ, ಸಭೆಗೂ ಗೊತ್ತಿಲ್ಲ, ಅಲ್ಲಿ ಹೋಗ್ತಾರೆ ಯಾರಿಗೂ ಗೊತ್ತಿಲ್ಲ, ಆದರೆ ದೇವ್ರಿಗೆ ಇದು ಕೂಡ ಗೊತ್ತು. ಆಮೇಲೆ ಹಾಲಲ್ಲಿ ಯಾರ್ಯಾರು ಎತ್ತಲ್ಪಡ್ತಾರೋ ಬೇಕು ಅನ್ನೋದು ದೇವ್ರಿಗೆ ಗೊತ್ತು, ಅವರೆಲ್ಲ ಎತ್ತಲ್ಪಡ್ತಾರೆ. ಆಮೇಲೆ ಹಾಲಲ್ಲಿ ಯಾರ್ಯಾರು ಎತ್ತಲ್ಪಡಬಾರ್ದು ಅಂದಾಗ ಕೂಡ ದೇವ್ರಿಗೆ ಚೆನ್ನಾಗುತ್ತೆ, ಅವ್ರು ಎತ್ತಲ್ಪಡೋದೇ ಇಲ್ಲ. ಆಮೇಲೆ ಹಾಲಲ್ಲಿ ಆದರೆ ನಿಮ್ಮ ಜವಾಬ್ದಾರಿ ಸಭೆಯ ಕೆಲಸ ಏನು, ಸ್ವಾರ್ಥನ ರಹಸ್ಯ ಭರಣ ಬರೋದು ಬಗ್ಗೆಯೂ ಕೂಡ ಗೊತ್ತಿಲ್ಲದೆ ಇರೋರಿಗೆ ಹೇಳಿ ತಿಳಿಯಪಡಿಸಿ ಅವರು ನಂಬಿ ರಕ್ಷಣೆ ಹೊಂದರೆ ದೇವ್ರ ಬರೋಣದೆಲ್ಲ ಎತ್ತಲ್ಪಡ್ತಾರೆ. ಇನ್ನು ರಕ್ಷಣೆ ಹೊಂದಲ್ಲ, ನಾವು ಮಾಡಲ್ಲ, ನಾವು ದೇವ್ರನ್ನ ನಂಬಲ್ಲ ಅನ್ನೋರಿಗೆ ಇನ್ನು ದೇವರೇ ಏನು ಮಾಡ್ಬೇಕು ಅದು ಮಾಡ್ತಾರೆ. ದೇವ್ರಿಗೆ ಸ್ತೋತ್ರವಲ್ಲಿ. ಆಮೇಲೆ ಹಾಲಲ್ಲಿ ಆಗಾದ್ರೆ ದೇವ್ರ ಇಷ್ಟಾರ್ಥವೇ ನೆರವೇರುವುದು ದೇವ್ರ ಮುಂದೆ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನು ನಡೆಯದೇ ಇರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲೇ ಅರಿವಿದ್ದಾನೆ ಎಂದು ತಿಳಿಯಪಡಿಸಿದ್ದಾನೆ. ಇನ್ನು ಮುಂದೆ ಏನೇನು ನಡೀಬೇಕು ಅನ್ನೋದು ಇವಾಗಲೇ ದೇವರು ಕೂಡ ಹೇಳಿ ಮುಗಿಸೋದು ಶಕ್ತನು ನಾನು ನಿನ್ನ ದೇವರಾಗಿದ್ದಾನೆ. ಅಂಥ ಕಾರ್ಯಗಳನ್ನು ದೇವರು ಅತ್ಯಧಿಕವಾಗಿ ಲೋಕದಲ್ಲಿ ನಡೆಸಿದ್ದಾನೆ. ಅನೇಕ ಭಕ್ತರುಗಳಿಗೂ ಕೂಡ ಅದನ್ನು ಹೇಳಿದಂತೆ ಮಾಡಿ ಮುಗಿಸಿದ್ದಾನೆ. ಆಮೇಲೆ ಅನೇಕ ಸೇವಕರು ಕೂಡ ನನ್ನ ಮರಣ ಇವತ್ತೇ ಬರುತ್ತೆ ಎಂಬುದಾಗಿ ದೇವರು ಅವರಿಗೆ ಮುಂಚಿತವಾಗಿ ಹೇಳ್ತಾನೆ. ಅದರಂತೆ ಅವರು ಆ ದಿನವೇ ಲೋಕದ ಯಾತ್ರೆನ ಮುಗಿಸುವವರಾಗಿದ್ದರು. ಮೋಶೆಗೆ ಹೇಳ್ತಾನೆ, ಮೋಶೆ ಇವತ್ತೇ ನಿನ್ನ ಬೆಟ್ಟ ಹತ್ತೋ, ಈ ಬೆಟ್ಟದಿಂದ ನಿನ್ನ ಕಥೆಯೇ ಇವತ್ತೇ ಲೋಕದಲ್ಲಿ ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ, ನೀನು ನನ್ನ ಹತ್ರ ಬಂದ್ಬಿಡು ಎಂಬುದಾಗಿ ದೇವರು ಮೋಶೆಗೆ ಮುಂಚಿತವಾಗಿ ಅಂಥದ್ದು ಕುರಿತಾಗಿ ಅವನ ಅಂಥದ್ದು ಬಗ್ಗೆ ದೇವರು ಹತ್ರ ಮಾತಾಡಿದ್ನು. ಅದೇ ರೀತಿ ಎಲಿಯನ ಬಗ್ಗೆಯೂ ಕೂಡ ದೇವ್ರು ಎಲಿಯನ ಹತ್ರನೂ ಕೂಡ ಹೇಳಿದ್ರು, ಇವತ್ತು ಬೆಳ್ಳಿ ರಥ ಮತ್ತು ರಥನ ಕಳಿಸ್ತೀನಿ, ಬೆಂಕಿ ರಥ. ಆ ಬೆಂಕಿ ರಥದಲ್ಲಿ ನೀನು ಹತ್ಕೊಂಡು ಬಂದ್ಬಿಡಪ್ಪ, ನಿನ್ನ ಚಾಪ್ಟರ್ ಭೂಮಿಯಲ್ಲಿ ಕ್ಲೋಸ್ ಮಾಡೋಣ ಎಂಬುದಾಗಿ ದೇವ್ರು ಹೇಳಿದ್ದನ್ನು ಅದರಂತೆ ಅವನು ಆ ಬೆಂಕಿ ರಥದಲ್ಲಿ ಹತ್ಕೊಂಡು ದೇವರ ಕಡೆಗೆ ಹೋಗ್ಬಿಡ್ತಾನೆ. ಆಮೇಲೆ ಹಾಲೆಲೂಯಾ. ಹೀಗೆ ಲೋಕದಲ್ಲಿ ಅನೇಕ ಭಕ್ತರ ಬಳಿಗಳಲ್ಲೂ ಕೂಡ ದೇವ್ರು ಮಾತನಾಡಿದ, ಮುಂದೆ ನಿಮ್ಮ ಅಂತ್ಯ ಈ ದಿನ ಅಂತ ಫಿಕ್ಸ್ ಮಾಡಿದ್ದೀನಿ, ಆ ದಿನ ನಿಮ್ಮ ಚಾಪ್ಟರ್ ಕ್ಲೋಸ್, ಟಿಕೆಟ್ ತಗೊಂಡು ಈ ಲೋಕದ ಕಡೆಯಿಂದ ಬಿಟ್ಟು ನಾನು ಲೋಕದ ಕಡೆ ಬಂದ್ಬಿಡಿ ಎಂಬುದಾಗಿ ದೇವ್ರ ಮುಂಚೆನೇ ಹೇಳ್ಬಿಡ್ತಾನೆ. ಅದರಂತೆ ಅದು ಕಾರ್ಯಗಳನ್ನು ದೇವರು ನಿರ್ದಿಷ್ಟವಾಗಿ ಮಾಡಿದವನ. ಆಮೇಲೆ ಹಾಲೆಲೂಯಾ. ಹಾಗಾದರೆ ಇನ್ನು ನಡೆಯದೇ ಇರುವ ಕಾರ್ಯಗಳನ್ನು ಭೂತ ಕಾಲದಲ್ಲಿ ನಮ್ಮ ದೇವರು ಹೇಳಿರುವಂಥದ್ದು ಏಕೈಕ ದೇವರಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ಅವರ್ ಗಾಡ್ ಹ್ಯಾಸ್ ಸ್ಪೋಕನ್ ಇನ್ ದ past of things that have not yet happened. ಆಮೇಲೆ ಹಾಲೆಲೂಯಾ. ಹಾಗಾದರೆ ಇದುವರೆಗೂ ಇನ್ನು ಮುಂದೆ ಕೂಡ ನಡೆಯುವಂಥ ಕಾರ್ಯಗಳನ್ನು ಕೂಡ ಇವಾಗಲೇ ಹೇಳುವ ಸಮರ್ಥನಾದ ದೇವರು ನನ್ನ ನಿನ್ನ ದೇವರಾಗಿದ್ದಾನೆ. ಲೋಕದಲ್ಲಿ ಬಾಬಾ ವಂಕ ನಾಟ್ರೋಡಮ, ಸೊ ಅದು ಹೇಳ್ದ ಇದು ಹೇಳ್ದ ಇವ್ರು ಹೇಳ್ದಂಗೆ ಆಯಿತು.